ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 16 ಮಾರ್ಚ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಒಂದು ಅಪ್ಮೂವನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ತುಂಬ ದಿನದ ನಂತರ ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ. ಫ್ಲಾಟ್ ಓಪನ್ ಆಗಿ ಇಮಿಡಿಯೇಟ್ಲಿ ಒಂದು ಅಪ್ಮೂವನ ಕೊಡುವಂಥ ಪ್ರಯತ್ನ ಮಾಡುತ್ತೆ. 23,300 ಆಲ್ಮೋಸ್ಟ್ ಆ ಝೋನ್ ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ವಿ. ಬಟ್ ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋ ಅನ್ನು ಬ್ರೇಕ್ ಮಾಡುತ್ತೆ. ಈ ಲೋ ಬ್ರೇಕ್ ಆಯಿತು ಅಂತೇಳಿ ನೆಗೆಟಿವ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಒಂದಷ್ಟು ಡೌನ್ ಮೂವನ್ನು ಕೂಡ ಕೊಡುತ್ತೆ. 23,950 ಲೆವೆಲ್ವರೆಗೂ ರೀಚ್ ಆಗುತ್ತೆ. ಅಲ್ಲಿಂದ ರಿವರ್ಸಲ್ ಮೂವ್ನ ಮಾಡಿಕೊಂಡು ಅಗೇನ್ ಅಪ್ ಹೋಗುತ್ತೆ. ಅಗೇನ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಒಂದಷ್ಟು ಕನ್ಸಾಲಿಡೇಷನ್ ಆಗುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಟ್ಕೊಂಡು ಇಲ್ಲಿ ಬ್ರೇಕೌಟನ್ನು ಮಾಡುತ್ತೆ. 23,450 ಲೆವೆಲ್ಗೂ ರೀಚ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡಿಕೊಂಡು 23,350 ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಇವತ್ತಿನ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದ್ರೆ, ಇವತ್ತು ನಿಫ್ಟಿ 50ಯಲ್ಲಿ 33 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದು ಕೇವಲ 17 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ 190 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ 307 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಅದೇ ರೀತಿ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಇದ್ವು ಅಂತ ನೋಡಿದರೆ, ಇವತ್ತು ಆಟೋ ಸೆಕ್ಟರ್ 1.6% ಅಪ್ ಮೂವ್ನ ಕೊಡ್ತು. ಫಿನಾನ್ಷಿಯಲ್ ಸರ್ವಿಸ್ 1.5%, ಪ್ರೈವೇಟ್ ಬ್ಯಾಂಕ್ 1.2%, ನಿಫ್ಟಿ ಬ್ಯಾಂಕ್ 1.2%, FMCG 1.1%, ಅದೇ ರೀತಿ PSU ಬ್ಯಾಂಕ್ ಕೂಡ 0.6% ಅಲ್ಲಿ ಅಪ್ ಮೂವ್ನ ಕೊಡ್ತು. ಅದೇ ರೀತಿ ನೆಗೆಟಿವ್ ಸೈಡಲ್ಲಿ ರಿಯಾಲಿಟಿ ಸೆಕ್ಟರ್ 1.5% ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಹೆಲ್ತ್ ಕೇರ್ 1.3%, ಫಾರ್ಮಾ 1.2%, ಅದೇ ರೀತಿ ಮೀಡಿಯಾ 0.5%, ಅದೇ ರೀತಿ IT ಫ್ಲ್ಯಾಟ್ ಟು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಕ್ರೂಡ್ ಆಯಿಲ್ನ ಪ್ರೈಸನ್ನು ನೋಡಿದ್ರೆ ಕರೆಂಟ್ಲಿ ಫ್ಲ್ಯಾಟಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು 98.37 ಕ್ಲೋಸಿಂಗನ್ನು ಕೊಟ್ಟಿದೆ. ಈಗ 98.37 ಆಲ್ಮೋಸ್ಟ್ ಟ್ರೇಡಿಂಗನ್ನು ಮಾಡ್ತಾ ಇರುವಂಥದ್ದು, ಒಂದು ಫ್ಲ್ಯಾಟ್ ಆಗಿ ಟ್ರೇಡಿಂಗನ್ನು ಮಾಡ್ತಾ ಇದೆ. ಸೊ ಇದರಲ್ಲಿ ಒಂದಷ್ಟು ಡೌನ್ ಮೂವ್ ಬರಬೇಕಾಗುತ್ತೆ. ನಾವು ನಿಫ್ಟಿಯಲ್ಲಿ ಒಂದಷ್ಟು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಹಾಗೆ ನಾವು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇವತ್ತು ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ಒಂದು 4-5 ದಿನದ ನಂತರ ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ, ಒಂದು ಅಪ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಹೈ ಲೆವೆಲ್ ಹತ್ರನೇ ರಿಜೆಕ್ಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಾಳೆಗೆ ನಾವು ಅಬ್ಸರ್ವ್ ಮಾಡಿದ್ರೆ ಅದೊಂದು ಗ್ಯಾಪ್ ಕೂಡ ಆಗಿತ್ತು. ಗ್ಯಾಪ್ ಅಪ್ ಓಪನ್ ಆದ ನಂತರ ಅಲ್ಲಿ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ರಿಜೆಕ್ಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ಎಕ್ಸಾಕ್ಟ್ಲಿ ಆ ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ರಿಜೆಕ್ಷನನ್ನು ಫೇಸ್ ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ. ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಗ್ಯಾಪ್ನ ಮುಖಾಂತರ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಇವತ್ತು ಸ್ಟ್ರಾಂಗ್ ಮೂವ್ನ ಕೊಡುತ್ತೆ, ಎಕ್ಸಾಕ್ಟ್ಲಿ ಆ ಲೆವೆಲ್ಗೆ ರೀಚ್ ಆಗುತ್ತೆ, ಅಲ್ಲಿಂದ ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡಿದೆ. ಸೊ ನಾವು ನಾಳೆಗೆ ಅಬ್ಸರ್ವ್ ಮಾಡಿದ್ರೆ ಈ ಹೈ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ನಮಗೆ 23,500 ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಒಂದು ಅಪ್ ಮೂವ್ನ ಕೊಟ್ಕೊಂಡು 23,500 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ 23,700 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ನೆಕ್ಸ್ಟ್ 800 ಲೆವೆಲ್ ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಒಂದು ಅಪ್ ಮೂವ್ನ ಕೊಟ್ಕೊಂಡು 23,500 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಇವತ್ತು ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ, ಕನ್ಸಾಲಿಡೇಷನ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ. ಇವತ್ತು ಓಪನ್ ಆಗಿ ಇಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ. ಬೈಯರ್ಗಳು ಸ್ಟ್ರಾಂಗ್ ಆಗಿ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ, ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ಕನ್ಸಾಲಿಡೇಷನ್, ಅಗೇನ್ ಒಂದು ಸ್ಟ್ರಾಂಗ್ ಬ್ರೇಕೌಟ್ ಆಗುತ್ತೆ. ಬ್ರೇಕೌಟ್ ಆಗಿ ಇಮಿಡಿಯೇಟ್ಲಿ ಒಂದು ಸ್ಟ್ರಾಂಗ್ ಮೂವ್ ಆದ ನಂತರ ಇಲ್ಲಿ ಇಮಿಡಿಯೇಟ್ಲಿ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡುತ್ತೆ, ಸ್ವಲ್ಪ ಡೌನ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನಾಳೆ ಫ್ಲ್ಯಾಟ್ ಓಪನಿಂಗ್ ಒಂದು ಅಪ್ ಮೂವ್ನ ಕೊಡ್ತು ಅಂತ ಹೇಳಿದೆ. ಅಗೇನ್ ಇವತ್ತು ಇಲ್ಲಿ ಬಂದಂಥ ಸೆಲ್ಲರ್ಗಳು ಅಥವಾ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಇಲ್ಲಿ ಯಾರು ಈ ಹಿಂದೆ ಸೆಲ್ಲಿಂಗನ್ನು ಮಾಡ್ತಿದ್ರು ಅವರು ಫೇಲ್ ಆಗ್ತಾರೆ, ಪ್ರೈಸ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನನ ಮಾಡುತ್ತೆ. ಇನ್ ಕೇಸ್ ಅಗೇನ್ ಫ್ಲ್ಯಾಟ್ ಓಪನ್ ಆಗುತ್ತೆ, ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಇಲ್ಲಿ 23,250 280 ಲೆವೆಲ್ ಏನಾಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅಗೇನ್ ಸೆಲ್ಲರ್ಗಳು ಪ್ರೈಸಲ್ಲಿ ಕಂಟ್ರೋಲನ್ನು ತಗೊಳ್ಬೋದು. ನಾವಿಲ್ಲಿ ನೋಡ್ಬೋದು ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ. ಇವತ್ತು ಕೂಡ ಓಪನ್ ಆದಾಗ ಒಂದು ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ನೆಕ್ಸ್ಟ್ ಅಗೇನ್ ಸೆಲ್ಲರ್ಗಳಲ್ಲಿ ಒಂದು ಅಟೆಂಪ್ಟನ್ನು ಮಾಡ್ತಾರೆ ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ, ಬಟ್ ಬೈಯರ್ ಸಕ್ಸಸ್ ಆಗುತ್ತಾರೆ, ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಇದೊಂದು ಸ್ಟ್ರಾಂಗ್ ಬ್ರೇಕ್ಔಟ್ ಕ್ಯಾಂಡಲ್ ಆಗುತ್ತೆ. ಸೊ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಡೌನ್ ಬಂದು ಅಗೇನ್ ಈ 250 ಲೆವೆಲ್ 23,250 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಇಮಿಡಿಯೇಟ್ಲಿ 23,080, ನೆಕ್ಸ್ಟ್ 22,950 ಇವತ್ತಿನ ಲೋ ಏನಾಗುತ್ತೆ ಇದು ನಮಗೆ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಸೊ ನಾಳೆ
ಎಕ್ಸ್ಪೈರಿ ಇರೋದ್ರಿಂದ ನಾವು ಅಬ್ಸರ್ವ್ ಮಾಡೋದರೆ ಓಪನ್ ಇಂಟ್ರೆಸ್ಟನ್ನು ಲೋವರ್ ಲೆವೆಲ್ಲಿ 23,000ದಲ್ಲಿ ಆ್ಯಸ್ ಆಫ್ ನಾವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಹಾಗಾಗಿ 23,000 22,951 ಸಪೋರ್ಟ್ ಲೆವೆಲ್ ಆಗ್ಬೋದು. ಅದೇ ರೀತಿ 23, 100, 200, 300ರಲ್ಲಿ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ. ಪುಟ್ ಕಾಲ್ ರೇಷಿಯೋ 1ನಲ್ಲಿದೆ. ಹಾಗಾಗಿ ಹೈಯರ್ ಲೆವೆಲಲ್ಲಿ 23,500 ಲೆವೆಲಲ್ಲಿ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಆ ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದರೆ ಒಂದಷ್ಟು ಪಾಸಿಟಿವ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಲೋವರ್ ಲೆವೆಲಲ್ಲಿ 23,250 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆದಾಗ ಇಲ್ಲಿ 400, 300ರಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಅದರಲ್ಲಿ ಪುಟ್ಟಲ್ಲಿ ಒಂದಷ್ಟು ಕವರಿಂಗ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಎರಡು ಝೋನ್ಗಳನ್ನು ನಾವು ನಾಳೆಗೆ ವಾಚ್ ಮಾಡಬೇಕಾಗತ್ತೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸ್ಗೆ ನಾಳೆ ಟ್ರೇಡಿಂಗ್ ಸೆಷನ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಹೈಯರ್ ಲೆವೆಲಲ್ಲಿ ಈ 75,800 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ಏನು ಲೋವನ್ನು ಕ್ರಿಯೇಟ್ ಮಾಡಿತ್ತು ಎಕ್ಸಾಕ್ಟ್ಲಿ ಆ ಲೋ ಲೆವೆಲ್ಗೆ ರೀಚ್ ಆಗುತ್ತೆ, ಅಲ್ಲಿಂದ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ನಾಳೆ ಫ್ಲ್ಯಾಟ್ ಓಪನ್ ಆಗಿ ಒಂದು ಅಪ್ಮೂವ್ ಕೊಟ್ಟು 75,800 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾಯಿತ್ತು ಅಂತೇಳಿ 76,700 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಲೋವರ್ ಲೆವೆಲಲ್ಲಿ 74,980, 75,000 ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಗ್ತಾಯಿತ್ತು ಅಂತೇಳಿದೆ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಲೋವರ್ ಲೆವೆಲಲ್ಲಿ 74,100 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.